ಹಾಯ್ ನಮಸ್ತೆ ಎಲ್ರಿಗೂ. ಇವತ್ತು ನಾನು ನಿಮ್ಮನ್ನು ಒಮಾನ್ನಲ್ಲಿರುವಂತಹ ಒಂದು ಬ್ಯೂಟಿಫುಲ್ ಆಗಿರೋ ಹಾಗೆ ತುಂಬ ಅಟ್ರಾಕ್ಟಿವ್ ಆಗಿರೋವಂಥ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದೇ ಬಿಮಾ ಸಿಂಕೋಲ್ ಅಂತ ಹೇಳಿ. ಈ ಜಾಗನ ಹವಿಯತ್ ನಜ್ಮ್ ಪಾರ್ಕ್ ಅಂತ ಸಹ ಕರೀತಾರೆ. ನಾವು ಹೋಗಿರೋದು ಹಾಲಿಡೇಸ್ ಅಂದರೆ ಈದ್ ವೆಕೇಷನ್ಸ್ ಇರೋದ್ರಿಂದ ತುಂಬ ಜನ ಬಂದಿದ್ರು. ನೀವಿಲ್ಲಿ ನೋಡ್ತಾ ಇರ್ಬೋದು, ಒಂದು ಭಾಗದಲ್ಲಿ ಬೆಟ್ಟಗಳು, ಇನ್ನೊಂದು ಭಾಗದಲ್ಲಿ ಸಮುದ್ರ, ಎರಡು ಮಧ್ಯದಲ್ಲಿ ಈ ಅದ್ಭುತವಾದ ಜಾಗ ಇದೆ. ಈ ಪ್ಲೇಸ್ನ ವಿಸಿಟಿಂಗ್ ಟೈಮ್ ಬಂದು ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ. ನಾವು ಹೋಗಿದ್ದು ಸರಿಸುಮಾರು ಮಧ್ಯಾಹ್ನ 1 ಗಂಟೆ ಆಗಿತ್ತು. ಈ ಜಾಗ ಇರೋದು ಮಸ್ಕತ್ತಿಂದ 130 ಕಿಲೋಮೀಟರ್ ದೂರದಲ್ಲಿ. ನಾವಿಲ್ಲಿಗೆ ಬರೋದಕ್ಕೆ 1.5 ಗಂಟೆ ಜರ್ನಿ ಮಾಡಬೇಕಾಯ್ತು. ಒಮಾನ್ನಲ್ಲಿರುವಂಥ ಎಷ್ಟೋ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಇದು ಸಹ ಒಂದು. ಯಾಕಂದರೆ ಇದು ಅಷ್ಟು ಚೆನ್ನಾಗಿದೆ, ಹಾಗೆ ತುಂಬ ಅಟ್ರಾಕ್ಟಿವ್ ಸಹ ಆಗಿದೆ. ಇಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕೆ ಪಾರ್ಕ್ ಸಹ ಇದೆ. ನಾನು ನಿಮಗೆ ಆವಾಗಲೇ ಹೇಳಿದೆ, ಇದನ್ನು ಹವಿಯತ್ ನಜ್ಮ್ ಪಾರ್ಕ್ ಅಂತ ಸಹ ಕರೀತಾರೆ ಅಂತ. ಸೊ ಮಕ್ಕಳು ಪಾರ್ಕಲ್ಲೆಲ್ಲ ಆಟ ಆಡಿದ್ಮೇಲೆ ಊಟನೂ ಮುಗಿಸ್ಕೊಂಡು ನಾವು ಸಿಂಕೋಲ್ ನೋಡೋಣ ಅಂತ ಹೋಗ್ತಾ ಇದ್ವಿ. ಈ ಜಾಗನ ಬಿಮಾ ಸಿಂಕೋಲ್ ಅಥವಾ ಬೈಮಾ ಸಿಂಕೋಲ್ ಅಂತ ಸಹ ಕರೀತಾರೆ. ಬಿಮಾ ಸಿಂಕೋಲ್ ಅಥವಾ ಇದನ್ನು ಬೈಮಾ ಸಿಂಕೋಲ್ ಅಂತ ಸಹ ಕರೀತಾರೆ. ಬಿಮಾ ಅನ್ನೋದು ಒಮಾನ್ ದೇಶದಲ್ಲಿರುವಂಥ ಒಂದು ಜಾಗದ ಅಥವಾ ಒಂದು ಟೌನ್ನ ಹೆಸರು ಅಷ್ಟೇ. ಈ ಸಿಂಕೋಲ್ ಇರೋದು ಸಮುದ್ರದಿಂದ ಕೇವಲ 600 ಮೀಟ್ರ್ ದೂರದಲ್ಲಿ ಮಾತ್ರ. ಹಾಗೆ ಇದು ಆಲ್ ಅಜಾರ್ ಮೌಂಟೇನ್ಸ್ ನಿಯರ್ ಸಹ ಇದೆ. ಇದೇ ನೋಡಿ ಆ ಬ್ಯೂಟಿಫುಲ್ ಸಿಂಕೋಲ್. ಇಲ್ಲಿ ಕೆಳಗಡೆ ಹೋಗೋದಕ್ಕೆ ಮೆಟ್ಲು ಸಹ ಮಾಡಿದ್ದಾರೆ. ಇಲ್ಲಿಯವ್ರ ಪ್ರಕಾರ ಈ ಸಿಂಕೋಲಲ್ಲಿರುವಂಥ ನೀರು ಯಾವತ್ತೂ ಬತ್ತಿಲ್ಲ ಅಂತ ಹೇಳ್ತಾರೆ. ಇಲ್ಲಿಯವ್ರ ಪ್ರಕಾರ ಇದು ಫಾಲಿಂಗ್ ಸ್ಟಾರಿಂದ ಆಗಿದೆ ಅಂತ, ಅಂದರೆ ನಕ್ಷತ್ರ ಬಿದ್ದು ಈ ಥರ ಬ್ಯೂಟಿಫುಲ್ ಆಗಿರೋ ಒಂದು ಜಾಗ ಆಗಿದೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಲೈಮ್ ಸ್ಟೋನ್ ಹೆಚ್ಚಾಗಿರೋದ್ರಿಂದ ಸರ್ಫೇಸ್ ಕೊಲ್ಯಾಪ್ಸ್ ಆಗಿಬಿಟ್ಟು ಈ ಥರ ಒಂದು ಜಾಗ ಆಗಿರೋದು. ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಅಲ್ವಾ? ನಾವು ಸಹ ಮೇಲ್ಗಡೆಯಿಂದ ನೋಡಿಬಿಟ್ಟು ಸಿಂಕೋಲ್ನ ನೋಡೋದಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿದೆ. ಸರಿ, ಕೆಳಗಡೆ ಹೋಗ್ಬಿಟ್ಟು ನೋಡೋಣ ಅಂತ ಮೆಟ್ಲುಗಳ ಸಹಾಯದಿಂದ ನಾವು ಕೆಳಗಡೆ ಹೋಗಿ ನೀರಲ್ಲಿ ಎಂಜಾಯ್ ಮಾಡಿದ್ವಿ. ಈ ಜಾಗನ ಮಸ್ಕಟ್ ಮುನ್ಸಿಪಾಲ್ಟಿ ಅವರು ನೋಡ್ಕೊಳ್ತಾರೆ. ಹಾಗಾಗಿ ಇಲ್ಲಿ ನೋ ಜಂಪಿಂಗ್ ಅಂತ ಸಹ ಹಾಕಿದ್ದಾರೆ. ಜಂಪಿಂಗ್ ಮಾಡೋಂಗಿಲ್ಲ, ಆದರೆ ಸ್ವಿಮ್ಮಿಂಗ್ ಎಲ್ಲ ಮಾಡ್ಬೋದು, ಅದು ನಮ್ಮ ಓನ್ ರಿಸ್ಕಲ್ಲಿ. ಇಲ್ಲಿ ಯಾವುದೇ ರೀತಿಯ ಸೇಫ್ ಗಾರ್ಡ್ ಸಹ ಇರೋದಿಲ್ಲ. ಏನಾದರೆ ಆದರೆ ನಮ್ಮ ಜೀವಕ್ಕೆ ನಾವೇ ಜವಾಬ್ದಾರಾಗಿರ್ತೀವಿ. ಬಿಸಿಲಲ್ಲಿ ಬಂದಿದ್ದಂತಹ ನಮಗೆ ನೀರು ನೋಡಿ ತುಂಬ ಖುಷಿ ಆಯಿತು. ಹಾಗೆ ಕೆಳಗಡೆ ಹೋಗಿ ನಮ್ಮ ಪಾದಗಳನ್ನ ಸಹ ನೀರಲ್ಲಿಟ್ವಿ. ಈ ಜಾಗ ಎಷ್ಟು ಅದ್ಭುತವಾಗಿದೆ ಅಲ್ವಾ? ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಕಲ್ಗಳ ಫಾರ್ಮೇಷನ್ ಅಂದರೆ ಲೈಮ್ ಸ್ಟೋನ್ ಫಾರ್ಮೇಷನ್ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ನೀರಿಗೆ ಒಂದು ಅದ್ಭುತವಾದ ಶಕ್ತಿ ಇದೆ. ನಾವು ಎಷ್ಟೇ ಅದನ್ನು ಗಲೀಜು ಮಾಡಿದ್ರೂ ಆ ನೀರು ತನ್ನಕ್ಕೆ ತಾನೇ ಪರಿಶುದ್ಧವಾಗಿರುತ್ತೆ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ತುಂಬ ಜನ ಸ್ವಿಮ್ ಮಾಡಿ ಇನ್ನೇನೋ ಮಾಡಿ ಗಲೀಜು ಮಾಡ್ತಾ ಇದ್ದಾರೆ. ಆದರೆ ನಾವು ಎಲ್ಲರೂ ಹೋದ್ಮೇಲೆ ನೀರು ಅಷ್ಟೇ ಪರಿಶುದ್ಧವಾಗಿ ಶಾಂತವಾಗಿರುತ್ತೆ. ಈ ಸಿಂಕೋಲ್ ವಾಟರ್ ಸರ್ಫೇಸಿಂದ 90ರಿಂದ 120 ಮೀಟ್ರ್ ಆಳ ಇದೆ ಅಂತ ಹೇಳ್ತಾರೆ. ಹಾಗಾಗಿ ತುಂಬ ಹುಷಾರಾಗಿ ಸ್ವಿಮ್ ಮಾಡಬೇಕು. ನನಗೆ ಈ ಬಿಮಾ ಸಿಂಕೋಲ್ ತುಂಬ ಇಷ್ಟ ಆಯಿತು. ನಿಮಗೂ ಈ ಜಾಗ ತುಂಬ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.